ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನೋಡಿ ಇಲ್ಲಿ ಎಷ್ಟು ಗರಿ ಆಗಿದೆ ಅಂತ ನೀವು ನೋಡ್ಬೋದು. ಗರಿಯಾದಂತಹ ಹಲಸಿನಕಾಯಿ ಕಬಾಬ್ ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ, ಹೊರಗಡೆ ಗರಿ ಆಗಿರುತ್ತೆ. ನೋಡಿ ಇಲ್ಲಿ ಸೌಂಡಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಸಖತ್ತಾಗಿರುವಂಥ ಹಲಸಿನಕಾಯಿ ಕಬಾಬನ್ನು ನಾವು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸಿಂಪಲ್ಲಾಗಿ ನೀವು ತಟ್ಟಂತ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದು ನೀವು ಹಾಗೆ ಸ್ನ್ಯಾಕ್ಸ್ ಥರನೂ ಸಣ್ಣ ಈವ್ನಿಂಗ್ ಬೇಕಾದಾಗ ತಿನ್ಬೋದು. ಇಲ್ಲಾಂದರೆ ರಸಮ್ಮು ಸಾರು ಜೊತೆಗೆ ಸೈಡ್ ಡಿಶ್ ಥರ ಫ್ರೈ ಥರನೂ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಹಲಸಿನಕಾಯಿ ಇದ್ದರೆ ಈ ಥರ ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ನೋಡಿ, ಈಗ ಫಸ್ಟಿಗೆ ಮೇಯ್ನ್ ಹಲಸಿನಕಾಯಿ ಕಟ್ ಮಾಡೋದಕ್ಕಿರೋದೆ ಮೇಯ್ನ್ ನಾವು ಚೂರಿಗೆ ಎಣ್ಣೆ ಹಾಕ್ಕೊಳ್ಬೇಕು. ಇದು ಇಂಪಾರ್ಟೆಂಟು. ಹಚ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆನ ನೀವೆರಡು ಕೈಗಳಿಗೂ ಚೆನ್ನಾಗಿ ಸವರ್ಕೊಳ್ಬೇಕು. ತುಂಬಾ ಹಚ್ಕೊಳ್ಬೇಡಿ, ಯಾಕಂದರೆ ಚೂರಿಗೆ ಗ್ರಿಪ್ ಸಿಗಲ್ಲ, ಕೈ ಜಾರಿಬಿಡುತ್ತೆ. ಹಾಗೆ ಹಚ್ಕೊಂಡು ಇಲ್ಲಿ ನಾನು ಇಷ್ಟು ದೊಡ್ಡದು ಬೇಡ ಅಂತ ಒಂದು ಸಣ್ಣ ಪೀಸ್ ತೊಗೊಳ್ತಿದ್ದೀನಿ. ಸೊ ಇದನ್ನು ನೀಟಾಗಿ ಜಾಗ್ರತೆಯಿಂದ ಕಟ್ ಮಾಡ್ಕೊಳ್ಬೇಕು, ಯಾಕಂದರೆ ಕೈಯಲ್ಲಿ ಎಣ್ಣೆ ಪಸಿ ಇರುತ್ತಲ್ವ, ಚೂರಿಗೆ ಜಾರ್ತಾ ಇರುತ್ತೆ ಕೈಯಿಂದ. ಸೊ ಹಾಗಾಗಿ ಅಷ್ಟು ಬೇಡ. ಸೊ ಇದು ನೋಡಿ, ಇಲ್ಲಿ ಮಧ್ಯದಲ್ಲಿರೋ ಮೇಣನೆಲ್ಲ ಒಂದು ಪೇಪರ್ ಸಹಾಯದಿಂದ ನೀಟಾಗಿ ತಕ್ಕೊಂಡು ಇದನ್ನು ನಾವು ಕತ್ತರಿಸ್ಕೊಳ್ಬೇಕು. ಸೊ ಸಣ್ಣ ಪೀಸ್ ಮಾಡ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಕಟ್ ಮಾಡ್ಕೊಳ್ಬೇಕು. ಹಲಸಿನಕಾಯಿ ಸೀಸನಲ್ಲಿ ಈ ಥರ ಮಾಡ್ಕೊಂಡು ತಿನ್ಬೋದು. ನೋಡಿ, ಇಲ್ಲಿ ಇದರದ್ದು ಗುಂಜು ಮತ್ತು ಸಿಪ್ಪೆನ ನಾನು ಕಟ್ ಮಾಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕಿಟ್ಕೊಳ್ಬೇಕು. ನೀರಲ್ಲಿ ಹಾಕಿಟ್ಮೇಲೆ ಅದು ನೋಡಿ, ಒಂದು ಇಷ್ಟು ದೊಡ್ಡ ಸೈಜ್ ಇದ್ದರೆ ಕಬಾಬೇ ಕರೆಕ್ಟ್ ಆಗುತ್ತೆ. ಈ ಥರ ಹದದಲ್ಲೆಲ್ಲ ಪೀಸ್ಗಳನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಡಬೇಕು. ನೀರಲ್ಲಿ ಹಾಕಿಡೋದ್ರಿಂದ ಅದು ಕಪ್ಪಾಗಲ್ಲ, ಹಾಗೆ ಕಲರ್ ಚೆನ್ನಾಗಿ ಉಳ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆಲ್ಲ ಕಪ್ಪಾಗಿಬಿಡುತ್ತೆ. ಈ ಥರ ಎಲ್ಲ ನೀರಿಗೆ ಹಾಕಿಟ್ಟಿದ್ದೀನಿ. ಈಗ ಒಂದು ಬಾಣಲೆಗೆ ನಾನು ಸ್ವಲ್ಪ ನೀರು, ಅರಿಶಿನ ಹಾಗೆ ಒಂದು ಚೂರು ಉಪ್ಪು ಹಾಕಿ ಅದನ್ನು ಬಿಸಿಗಿಡ್ತಾ ಇದ್ದೀನಿ. ಅದು ಚೆನ್ನಾಗಿ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಬೇಗ ಬಿಸಿ ಆದ ತಕ್ಷಣ ಅದಕ್ಕೆ ಹೆಚ್ಚಿಟ್ಟಂಥ ಹೂಳೆಲ್ಲ ಹಾಕಿಡಿ. ಅದೊಂದು ಸ್ವಲ್ಪ ಲೈಟಾಗಿ ಸಾಫ್ಟ್ ಆಗಲಿ ಹೂಳೆಲ್ಲ. ಹಾಗೆ ಇಲ್ಲಿ ನಾನು ಒಂದು ಪಾತ್ರೆಗೆ 2 ಸ್ಪೂನ್ ಆಗುವಂಥ ಅಕ್ಕಿ ಹಿಟ್ಟು, 1 ಸ್ಪೂನ್ ಕಾರ್ನ್ಫ್ಲೋರು ಮತ್ತು 2 ಸ್ಪೂನು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ಅದಕ್ಕೆ ನೋಡಿ 2 ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಹಾಕಿದ್ದೀನಿ. ನೀವು ಚಿರೋಟಿ ರವೆ ಇಲ್ಲಾಂದ್ರೆ ಬಾಂಬೆ ರವೆನೇ ಮಿಕ್ಸಿ ಮಾಡಿ ಹಾಕ್ಕೊಳ್ಬೋದು. ಅದಕ್ಕೆ ಅರಿಶಿನ, ಇಂಗು ಮತ್ತು ಸ್ವಲ್ಪ ಇಲ್ಲಿ ಇದು ಕಲರಿಗೋಸ್ಕರ ಕಾಶ್ಮೀರಿ ಲಾಲ್ ಪೌಡರ್ ಮತ್ತು ಖಾರಕ್ಕೋಸ್ಕರ ಖಾರ ಪುಡಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಇದು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಇದು ಫ್ರೆಶ್ ಆಗಿ ಈಗ ಗುದ್ದಿ ಮಾಡಿದ್ದಂಥದ್ದು. ಈ ಥರ ತರಿಯಾಗಿ ಇಟ್ಕೊಂಡಿದ್ದೀನಿ, ನೈಸಾಗಿ ಮಾಡಲಿಲ್ಲ. ಇದಕ್ಕೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತೀನಿ. ಕರಿಬೇವು ಸೊಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಇಲ್ಲಿ ನೋಡಿ, ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಬಾರ್ದು. ಅದಕ್ಕಿಂತ ನೀವು ಈ ಥರ ಮನೆಯಲ್ಲೇ ನೀವೇ ಗುದ್ದಿ ಮಾಡಿಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅದು, ಮತ್ತು ಹೆಲ್ತಿಗೂ ಒಳ್ಳೆಯದು. ಅದರಲ್ಲಿ ಏನು ಪ್ರಿಸರ್ವೇಟಿವ್ಸ್ ಇರೋದಿಲ್ಲಲ್ವ, ಹಾಗಾಗಿ. ಮತ್ತು ಲಾಸ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಚುಚ್ಚೂರಿ ನೀರು ನೋಡ್ಕೊಂಡು ಸೇರಿಸ್ಕೊಳ್ಳಿ, ಯಾಕಂದರೆ ನಾವು ಹೋಳನ್ನು ಬೇಯಿಸ್ಕೊಳ್ತಿದ್ದೀವಲ್ಲ, ಸೊ ಅದರಲ್ಲೂ ನೀರಿನ ಅಂಶ ಇರುತ್ತೆ. ಒಂದೇ ಸರಿ ತುಂಬ ನೀರು ಹಾಕ್ಬಿಡ್ಬೇಡಿ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ನೋಡ್ಕೊಳ್ಳಿ. ನಿಮಗೆ ಜಾಸ್ತಿ ಬೇಕಂತಿದ್ರೆ ಅದಕ್ಕೆ ಮತ್ತು ಈ ಟೈಮಲ್ಲಿ ನೀವು ಎಕ್ಸ್ಟ್ರಾ ಅದಕ್ಕೆ ಸೇರಿಸ್ಕೊಳ್ಬೋದು. ಹಾಗೆ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಳ್ಬೇಕು. ಈಗ ನೋಡಿ, ಇಲ್ಲಿ ಈಚೆಯಿಂದ ಹೂಳು ಮೆದುವಾಗಿದೆ, ಎಲ್ಲ ಇದಾಗಿ ಸಾಫ್ಟಾಗಿದೆ. ಈ ಹೂಳನ್ನು ತಕ್ಕೊಳ್ಬೇಕು. ನೀರು ಫುಲ್ ಡ್ರೈನ್ ಮಾಡಿಕೊಂಡು ನೀಟಾಗಿ ತಕ್ಕೊಂಡು, ಸ್ವಲ್ಪ ತಣಿದ್ರೂ ಪರವಾಗಿಲ್ಲ. ತಣಿವಾಗ ತುಂಬ ಬಿಸಿ ಇದ್ದರೆ ಇದು ಮಾಡೋಕ್ಕಾಗಲ್ಲ. ಸೊ ಲೈಟಾಗಿ ಸ್ವಲ್ಪ ಹೊತ್ತು ಕೂಲ್ ಆದಮೇಲೆ ಅದರ ನೀರಿನ ಅಂಶ ಎಲ್ಲ ತಕ್ಕೊಂಡು ಇದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಎಲ್ಲದ್ರದ್ದು. ಕಬಾಬಿಗೆ ಈ ಥರ ನೀವು ಕಬಾಬ್ ಮಾಡ್ಕೊಂಡು ತಿಂದು ನೋಡಿ ಒಂದ್ಸರಿ, ತುಂಬ ರುಚಿಯಾಗಿರುತ್ತೆ. ಈಗ ಇದನ್ನು ಮಸಾಲೆ ಎಲ್ಲ ಹೋಳುಗಳಿಗೂ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಆ ಥರ ಒಂದು ಸ್ಪ್ಯಾಚುಲ ಅಥವಾ ಸ್ಪೂನ್ ಹೆಲ್ಪ್ ತೊಗೊಂಡು ನೀಟಾಗಿ ನೀವು ಸಾಫ್ಟಾಗಿ ಏನು ಮಾಡಬೇಕು, ಅದನ್ನೆಲ್ಲ ಸ್ಪ್ರೆಡ್ ಮಾಡಬೇಕು. ಹೀಗೆ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆಯೂ ಮಸಾಲೆ ಇದು ಆಗ್ತಾಯಿದೆ ಅಂತ. ಈ ಥರ ನೀವು ಕಬಾಬನ್ನು ಟ್ರೈ ಮಾಡಿದರೆ ಒಮ್ಮೆ ಕಮೆಂಟಲ್ಲಿ ತಿಳಿಸಿ. ನೀವು ಇದೇ ಥರ ಮಾಡ್ತೀರಾ ಅಥವಾ ಡಿಫ್ರೆಂಟಾಗಿ ಏನಾದರೂ ಇದನ್ನು ಯೂಸ್ ಮಾಡ್ತೀರಾ ಇಂಗ್ರೀಡಿಯೆಂಟ್ ಅಂತ. ನೋಡಿ, ಇದಕ್ಕೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಸೊ ಇಲ್ಲಿ ಎಣ್ಣೆ ಕಾದಿದೆ. ಈಗ ನಾನು ಏನು ಮಾಡ್ತಿದ್ದೀನಿ, ಸ್ವಲ್ಪ ಕಬಾಬನ್ನೆಲ್ಲ ಇದರೊಳಗಡೆ ಹಾಕ್ತಾಯಿದ್ದೀನಿ. ಒಂದೊಂದು ಸ್ವಲ್ಪ ಇದರೊಳಗಡೆ ಸೇರಿಸ್ಕೊಳ್ಳಿ. ಅದು ನೀಟಾಗಿ ಕಾಯಬೇಕು, ಸಡನ್ನ ಮಗ್ಚಕ್ಕೆ ಹೋಗ್ಬಿಡಿ. ಒಂದು ಸರಿ ನೀಟಾಗಿ ಕಾದ್ಮೇಲೆ ಅದನ್ನು ಮಗ್ಚಾಕೊಂಡು ಇನ್ನೊಂದು ಸೈಡನ್ನು ಕಾಸ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಇರಲಿ, ಗರಿ ಆಗಿ ಬರುತ್ತೆ ಅದು. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನ ಕಾಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು. ಈ ಥರ ಕಾಯುವಾಗ ಒಳ್ಳೆ ಪರಿಮಳನೂ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾದಿದೆ ಅಂಥೇಳಿ. ಹಾಗೆ ಎಷ್ಟು ಗರಿ ಇದನ್ನೇ ನೀವು ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋಕ್ಕೆ ಮಾತ್ರ ಮರಿಬೇಡಿ, ಲೈಕ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆಲ್ಲ. ಒಮ್ಮೆ ಈ ಡಿಶನ್ನು ಮಾಡಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.